ನಮ್ಮ ಎಷ್ಟೋ ಮಿಡಲ್ ಕ್ಲಾಸ್ ಹೆಣ್ಮಕ್ಳುಗಳ ಕನಸಿದು. ನನ್ನ ಒಂದು ಪುಟ್ಟ ಕನಸು ನನಸಾದಂಥ ದಿನ. ಈ ಮರದ ಒಂದು ಕೊಂಬೆ ಸಾಕು ನೀರಲ್ಲಿ ಹಾಕಿ ಮ್ಯಾಜಿಕ್ ಮಾಡಿಬಿಡತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ವ್ಲಾಗ್ ಚಾನಲ್. ಸಿಟಿಯಲ್ಲಿ ಬೇರೆ ಥರ ಜೀವನ ಇರುತ್ತೆ, ಆದರೆ ಹಳ್ಳಿಗಳಲ್ಲಿ ಜೀವನ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಹಳ್ಳಿ ಜೀವನಕ್ಕಾಗಿರ್ಬೋದು, ಸಿಟಿ ಲೈಫ್ಗಾಗಿರ್ಬೋದು ಕಂಪ್ಯಾರಿಸನ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ಮನೆ ಕೆಲಸ ಮಾಡಿದ್ರೆ ಸಾಕು, ಅಷ್ಟು ಕೆಲಸ ಮಾಡಿದ್ರೆ ಯಪ್ಪ ದೇವ್ರೆ ಅಂತ ಅನಿಸ್ತಿರುತ್ತೆ. ಇಲ್ಲಿ ಮನೆ ಕೆಲಸ ಮಾಡೋದ್ರ ಜೊತೆಗೆ ಹಸು ಆಡು ಕುರಿಗಳನ್ನು ಕೂಡ ನಾವು ನೋಡ್ಕೊಳ್ಬೇಕು. ಅವಕ್ಕೆ ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ತಿಂಡಿ ಮೇವು ಎಲ್ಲನೂ ಕೊಟ್ಟು, ಜೊತೆಗೆ ಡೈರಿ ಹೋಗೋಷ್ಟರಲ್ಲಿ ಹಾಲು ಕರೆದು ಹಾಕಿ, ಇನ್ನು ಮನೇಲಿ ಮಕ್ಕಳುಗಳಿದ್ರಂತೂ ಮಗುಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಕ್ಕಳುಗಳನ್ನು ಮಲಗಿಸೋದ್ರಿಂದ ಹಿಡಿದು ಮಕ್ಕಳುಗಳನ್ನು ನೋಡ್ಕೊಳ್ಳೋದಕ್ಕೆ ಇಡೀ ದಿನ ಜೊತೆಗೆ ಟೈಮ್ಗೆ ಅಡುಗೆಗಳನ್ನು ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡೋ ನಮ್ಮ ಹಳ್ಳಿಯ ಹೆಣ್ಮಕ್ಳುಗಳಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ಬೆಳಿಗ್ಗೆ ಹೇಳ್ತಾ ಇರುವಾಗಲೇ ನಮ್ಮ ರುಟೀನ್ ಶುರು ಹಾಗೆ ಹೋಯಿತು. ಆಡನ್ನೆಲ್ಲ ಸ್ವಲ್ಪ ಆಚೆ ಕಟ್ಟಾಕ್ಬಿಟ್ಟು, ಆಡಿನ ಕಸ ಎಲ್ಲನೂ ಗುಡಿಸಿ ಒಂದು ಕಡೆಯಲ್ಲಿ ಎತ್ತಾಕ್ಬಿಟ್ಟು, ಇನ್ನೂ 2 ಕರುಗಳನ್ನು ಹೊಲದ ಹತ್ರ ತೊಗೊಂಡೋಗಿ ಕಟ್ಟಾಕ್ಬಿಟ್ಟು ಬರಬೇಕಾದ್ರೆ ಈ ಒಂದು 2 ಕೊಂಬೆನ ತೊಗೊಂಡು ಬರ್ತೀವಿ. ಯಾವ ಮರದ ಕೊಂಬೆ ಅಂದರೆ ಇದು ನೇರಳೆ ಹಣ್ಣಿನ ಮರದ ಕೊಂಬೆ. ನೇರಳೆ ಹಣ್ಣಿನ ಮರದಲ್ಲಿರುವ ಸೊಪ್ಪು ರಂಬೆ ಕೊಂಬೆ ಎಲ್ಲದರಲ್ಲೂ ಕೂಡ ಮೆಡಿಸಿನ್ ಪ್ರಾಪರ್ಟೀಸ್ ಇದೆ. ಅದರಲ್ಲೂ ಈ ಒಂದು ಕೊಂಬೆಗಳಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ನ ಹೊಂದಿರೋದ್ರಿಂದ ಇದನ್ನು ಮೇಲ್ಗಡೆ ಇರುವ ಸಿಂಟೆಕ್ಸ್ ಟ್ಯಾಂಕ್ ಅಥವಾ ಕೆಳಗಡೆ ಇರುವ ಸಂಪ ನೀರಿನಲ್ಲಿ ಹಾಕೋದ್ರಿಂದ ಇದು ನೀರನ್ನು ನ್ಯಾಚುರಲ್ಲಾಗಿ ಫಿಲ್ಟರ್ ಮಾಡುತ್ತೆ. ಅಂದರೆ ಅದರಲ್ಲಿ ಯಾವುದೇ ಥರ ಬ್ಯಾಕ್ಟೀರಿಯಾಗಳು ಗ್ರೋ ಆಗದೆ ಇರೋಗೆ ಅದನ್ನು ತಡೆಯುತ್ತೆ, ನ್ಯಾಚುರಲ್ಲಾಗಿ ಫಿಲ್ಟರ್ ಮಾಡುತ್ತೆ. ಇದನ್ನು ಹಿಂದಿನ ಕಾಲದಲ್ಲಿ ಕಟ್ಟೆಗಳು ಅಥವಾ ಕೆರೆಗಳಲ್ಲಿ ಹಾಕಿ ನೀರನ್ನು ನ್ಯಾಚುರಲ್ಲಾಗಿ ಫಿಲ್ಟರ್ ಮಾಡ್ತಾಯಿದ್ರು. ಇನ್ನೂ ಇವತ್ತು ವಾರ ಆಗಿರೋದ್ರಿಂದ ನಾವು ಹೊಲದ ಹತ್ರ ಎಲ್ಲ ಹೋಗಿ ಬಂದ್ವಲ್ಲ, ವಾರದ ಕೆಲಸ ಯಾವುದು ಕೂಡ ಆಗೇ ಇರಲಿಲ್ಲ. ಅದರಿಂದ ಮನೆಗೆ ಬಂದಾದಮೇಲೆ ಮನೆಯೆಲ್ಲನೂ ಗುಡಿಸಿ ಹೊರಿಸ್ಕೊಂಡು ನಂತರ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಹೂಗಳನ್ನೆಲ್ಲ ತಂದು ಹೂಗಳನ್ನೆಲ್ಲ ದೇವ್ರಿಗೆ ಹಾಕಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ದೇವ್ರ ದೀಪನ ಹಚ್ಚಿ ಪೂಜೆನ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಚನ್ನಪಟ್ಟಣಕ್ಕೆ ಹೋಗೋದಿತ್ತು, ಸೊ ಅದರಿಂದ ಚನ್ನಪಟ್ಟಣಕ್ಕೆ ಹೋಗಿ ಬಂದ್ವಿ. ನಾವೆಲ್ಲಾದರೂ ಅಪರೂಪಕ್ಕೆ ಜರ್ನಿ ಮಾಡ್ತೀವಲ್ಲ, ಅಂದರೆ ಬಸ್ಸಲ್ಲಾಗಿರ್ಬೋದು ಅಥವಾ ಗಾಡೀಲಿ ಹೋಗಿದ್ರು ಆಗ್ಬೋದು, ಅಪರೂಪಕ್ಕೆ ಜರ್ನಿ ಮಾಡಿದ್ರೆ ಸ್ವಲ್ಪ ಲೈಟಾಗಿ ತಲೆನೋವು ಶುರು ಆಗೋಗುತ್ತೆ. ಸೊ ಅದರಿಂದ ಬಂದ ತಕ್ಷಣವೇ ಸ್ವಲ್ಪ ಟೀ ಮಾಡಿಕೊಂಡು ಸ್ಟ್ರಾಂಗಾಗಿ ಟೀ ಕುಡಿದ್ವಿ ಎಲ್ಲರೂ. ಸೊ ಅವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಅನ್ನಿಸ್ತು. ನಮ್ಮ ಮಿಡಲ್ ಕ್ಲಾಸ್ ಹೆಣ್ಮಕ್ಳುಗಳಿಗೆ ಒಂದು ಸಣ್ಣ ಪುಟ್ಟ ಆಸೆ ಇದ್ದೇ ಇರುತ್ತೆ. ಅಂದರೆ ನಮ್ಮ ಹತ್ರನೂ ಒಂದು ಸಿವಿಂಗ್ ಮಿಷಿನ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ. ಸೊ ಅದೇ ಥರ ಸಣ್ಣ ಕನಸು ನನ್ನಲ್ಲೂ ಕೂಡ ಇತ್ತು. ಆ ಒಂದು ಕನಸು ಇವತ್ತು ನನಸಾಗಿದೆ. ಸೊ ಚನ್ನಪಟ್ಟಣಕ್ಕೆ ಹೋಗಿದ್ವಿ, ಮಿಷಿನ್ನ ತೊಗೊಂಡು ಬರೋಣ ಅಂತ. ಸಿವಿಂಗ್ ಮಿಷಿನನ್ನು ಉಷಾ ಕಂಪ್ನಿಯಿಂದ ತೊಗೊಂಡು ಬಂದಿದ್ದೀವಿ. ಅದನ್ನು ಫಿಟ್ಟಿಂಗ್ ಮಾಡಿಸ್ಕೊಳ್ಳೋದಕ್ಕೇ ನಮ್ಮನೆ ಹತ್ರನೇ ಇರೋ ಒಬ್ಬರು ಟೈಲರಿಂಗ್ ಮೊದಲು ಮಾಡ್ತಾಯಿದ್ರು. ಸೊ ಆ ಅಣ್ಣನ ಕರ್ಕೊಂಡ್ಬಂದು ಫಿಟ್ಟಿಂಗ್ ಮಾಡಿಸ್ಕೊಂಡ್ವಿ. ಅವರು ಸ್ವಲ್ಪ ಮರ್ತ್ಕೊಂಡ್ಬಿಟ್ಟಿದ್ರು. ಆಮೇಲೆ ಹೆಂಗೋ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ನ ನೋಡಿಕೊಂಡು ನೀಟಾಗಿ ಆಮೇಲೆ ಫಿಟ್ ಮಾಡಿದ್ರು. ಅಂದರೆ ಅವಾಗಿನ ಬರ್ತಾರೋ ಮಿಷಿನ್ಸ್ಗಾಗಿರ್ಬೋದು ಅಥವಾ ಈಗ ಲಾಂಚ್ ಮಾಡಿರೋ ಮಿಷಿನ್ಸ್ಗಳಿಗಾಗಿರ್ಬೋದು ತುಂಬಾ ಡಿಫ್ರೆನ್ಸಿಯೇಷನ್ ಇರುತ್ತಲ್ವ. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು. ಆಮೇಲೆ ಸ್ವಲ್ಪ ನೀಟಾಗಿ ಎಲ್ಲನೂ ಕೂಡ ಫಿಟ್ ಮಾಡಿಕೊಟ್ರು. ಫಿಟ್ ಮಾಡಿದ್ಮೇಲೆ ನಾನು ಕೂಡ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ನಂತರ ಹೊಲಿಯೋಕ್ಕೆ ಶುರು ಮಾಡೋಣ ಅಂಥೇಳಿ ಪೂಜೆನೂ ಕೂಡ ಮಾಡಿಕೊಂಡೆ. ನಮ್ಮೂರಲ್ಲಿರೋರು ಆರಾಮಾಗಿ ಕೊಡ್ಬೋದು, ಆಲ್ಟ್ರೇಷನ್ಸ್ ಎಲ್ಲ ಮಾಡಿಕೊಡ್ತೀನಿ. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಅಂದರೆ ಬ್ಲೌಸ್ ಹೊಲಿಯೋದಾಗಿರ್ಬೋದು ಅಥವಾ ಪೆಟಿಕೋಟ್ ಸೀವಿಂಗ್ ಮಾಡೋದಾಗಿರ್ಬೋದು, ಇದನ್ನೆಲ್ಲನೂ ಕೂಡ ಸ್ವಲ್ಪ ಟ್ರೈನಿಂಗ್ ಹೋಗಿ ಕಲ್ತ್ಕೋಬೇಕು. ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ ಅದರಿಂದ. ಸೊ ಅದನ್ನೆಲ್ಲ ಕಲ್ತ್ಕೊಂಡು ಮತ್ತೆ ಆಮೇಲೆ ಹೊಲಿಯೋಕ್ಕೆ ಶುರು ಮಾಡ್ತೀನಿ. ಆವಾಗ ನೀವು ಕೊಡ್ಬೋದು. ಇವಾಗ ಜಸ್ಟ್ ಯಾರೆಲ್ಲ ಆಲ್ಟ್ರೇಷನ್ಸ್ ಏನಾದರೂ ಮಾಡೋದಿದ್ದರೆ ಖಂಡಿತವಾಗ್ಲೂ ಕೊಡಿ, ಆಲ್ಟ್ರೇಷನ್ ಮಾಡಿಕೊಡ್ತೀನಿ. ಕತ್ರಿಯನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡೋಣ ಅಂತ ಹೇಳಿ ಆರ್ಡ್ರ್ ಮಾಡಿದ್ದೆ. ಕತ್ರಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಅಂತ ಹೇಳಿ. ಫುಲ್ಲು ಸೇಫ್ಟಿಯಾಗಿ ಕಾಟನಲ್ಲಿ ಅದನ್ನು ಫುಲ್ಲು ಸೆಲ್ಲೋ ಟೇಪಲ್ಲಿ ಎಲ್ಲ ಕೂಡ ನೀಟಾಗಿ ಪ್ಯಾಕ್ ಮಾಡಿದರು. ಆ ಒಂದು ಪ್ಯಾಕ್ ಓಪನ್ ಮಾಡೋಕ್ಕೆ ಕಷ್ಟ ಅನ್ನಿಸ್ತಾಯಿತ್ತು, ಅಷ್ಟು ಸೇಫ್ಟಿಯಾಗಿ ಪ್ಯಾಕ್ ಮಾಡಿದರು. ಆ್ಯಕ್ಚುಲಿ ಇದೇ ರೀತಿ ಕತ್ರಿನ ಔಟ್ಸೈಡಲ್ಲಿ ಕೇಳಿದ್ದಕ್ಕೆ ನನ್ನ ಹಸ್ಬೆಂಡು ಇದಕ್ಕೆ 250ಇಂದ 300 ರೇಂಜ್ ಹೇಳಿದ್ರಂತೆ. ಬಟ್ ಮೀಶೋದಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕತ್ರಿ ಅಲ್ಲ, 2 ಕತ್ರಿ ಬರ್ತಾಯಿದೆ ನೋಡಿ. ಒಂದು ಚಿಕ್ಕದು ಥ್ರೆಡ್ನ ಕಟ್ ಮಾಡೋದಕ್ಕೆ, ಇನ್ನೊಂದು ದೊಡ್ಡದು ಬಟ್ಟೆಗಳನ್ನು ಕಟ್ ಮಾಡೋದಕ್ಕೆ. ಈ ದೊಡ್ಡ ಕತ್ರಿ 10 ಇಂಚಿದೆ ಟೋಟಲ್ ಆಗಿ. ಒಳ್ಳೆ ಬ್ರಾಸ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಕತ್ರಿ ಮಾತ್ರ. ಬರೀ ಸಿವಿಂಗ್ ಮಿಷಿನ್ ಇರೋರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಪೇಪರ್ ಕಟ್ಟಿಂಗ್ ಆಗಿರ್ಬೋದು, ಥ್ರೆಡ್ ಕಟ್ಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಅಂತ ಹೇಳ್ಬೋದು. ನಿಮಗೇನಾದರೂ ಈ ಕತ್ರಿಗಳು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ.